ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಪೈಲಗುರ್ಕಿಯ ಈಗಿರುವ ಗ್ರಾಮ ಪಂಚಾಯಿತಿ ಕಚೇರಿಗೆ ಹೋಗಿ ಬರಲು ಜನರಿಗೆ ಬಹಳಷ್ಟು ತೊಂದರೆ ಅನುಭವಿಸುವಂತಾಗಿದ್ದು, ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಅನಿವಾರ್ಯವಾಗಿತ್ತು. ಈ ಸಂಬಂಧಿಸಿದಂತೆ ಪಂಚಾಯಿತಿಯ ಸದಸ್ಯರೆಲ್ಲರೂ ಒಮ್ಮತದಿಂದ ತೀರ್ಮಾನಿಸಿ ನೂತನ ಕಟ್ಟಡಕ್ಕೆ ಜಾಗವನ್ನು ಗುರುತಿಸಿ ಪಂಚಾಯಿತಿ ಕಚೇರಿಯ ನೂತನ ಕಟ್ಟಡದ ಗುದ್ದಲಿ ಪೂಜೆಯನ್ನ ಮಂಡಿಕಲ್ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ಅವರ ಉಪಸ್ಥಿತಿಯಲ್ಲಿ ನೆರವೇರಿಸಲಾಯಿತು. ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ದೊಡ್ಡ ಪೈಲಗುರ್ಕಿ ಗ್ರಾಮ ಪಂಚಾಯಿತಿಗೆ ಒಂದು ಸುಸಜ್ಜಿತ ಕಟ್ಟಡ ಅನಿವಾರ್ಯವಾಗಿತ್ತು. ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರ ಪರಸ್ಪರ ಸಹಕಾರದಿಂದಾಗಿ ಪಂಚಾಯಿತಿಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಜಾಗ ಗುರುತಿಸಿ ಮಂಜೂರು ಮಾಡಿಸಲು ಸಾಧ್ಯವಾಯಿತು. ಇನ್ನು 15ನೇ ಹಣಕಾಸಿನ ಯೋಜನೆಯಲ್ಲಿ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ಸಭೆಯಲ್ಲಿ ಮಂಡಿಸಿದಾಗ ಎಲ್ಲಾ ಸದಸ್ಯರು ಸಹಮತ ವ್ಯಕ್ತಪಡಿಸಿದ್ದು, ಇಂದು ಗ್ರಾಮ ಪಂಚಾಯಿತಿ ಕಟ್ಟಡ ಗುದ್ದಲಿ ಪೂಜೆ ನೆರವೇರಿದೆ. ಪಕ್ಷಾತೀತವಾಗಿ ರಾಜಕೀಯವನ್ನ ಬದಿಗಿಟ್ಟು ಎಲ್ಲರೂ ಪಂಚಾಯಿತಿಯ ಕಟ್ಟಡಕ್ಕೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದ ಅವರು, ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಜಾಗ ಮಂಜೂರು ಹಾಗೂ ನಿರ್ಮಾಣದ ಸಂಬಂಧಪಟ್ಟಾಗಿ ಗ್ರಾಮ ಪಂಚಾಯಿತಿ ಪಿಡಿಒ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಒಟ್ಟು 75 ಲಕ್ಷ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ನೂತನ ಕಟ್ಟಡಕ್ಕೆ 15ನೇ ಹಣಕಾಸು ಯೋಜನೆ ಅಡಿ 45 ಲಕ್ಷವಿದೆ. ಶಾಸಕರಾದ ಪ್ರದೀಪ್ ಈಶ್ವರ್ ಕೂಡ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ಅವರ ಮುಖಾಂತರ ಕಟ್ಟಡ ನಿರ್ಮಾಣಕ್ಕೆ ಹಣಕಾಸಿನ ಸಹಕಾರಕ್ಕೆ ಮತ್ತೊಮ್ಮೆ ಶಾಸಕರಲ್ಲಿ ಮನವಿ ಮಾಡಿದರು. ಏನಿವತ್ತು ನಾವು ವಿಶೇಷವಾಗಿ ಈ ಪೂಜೆ ಮಾಡಬೇಕು, ಈ ಜಾಗನ ಮಂಜೂರು ಮಾಡಬೇಕು ಅಂದರೆ ನಮ್ಮ ಪಿಡೋ ಸರ್ ಹೇಳ್ತಾಯಿದ್ರು, ನಾನು ತುಂಬ ಶ್ರಮಪಟ್ಟೆ ಅಂದರೆ. ಅದರ ಶ್ರಮ ಹಿಂದೆ ವಿಶೇಷವಾಗಿ ನಮ್ಮ ಪಂಚಾಯಿತಿಯ ನಮ್ಮ ಕಮಿಟಿ ಏನಿದ್ದೀವಿ ಯಾರೂ ನಮಗೆ ಎಲ್ಲ ಹೇಳಿದ್ರು. ಏನಂತ ಹೇಳಿದ್ರು, ನಾವೆಲ್ಲ ಎಲ್ಲ ಸಹಕಾರ ಮಾಡ್ತೀವಿ, ನೀವೇನೇ ಮಾಡಿ ನಮಗೆ ನಮ್ಮ ಪೀರಿಯಡಲ್ಲಿ ನಾವು 30 ವರ್ಷದಿಂದ ಇಲ್ಲಿ ಕಟ್ಟಡ ಇಲ್ಲದೆ ಇರೋದನ್ನು ಪರದಾಡ್ತಾ ಇದ್ದೀವಿ. ಇವಾಗ ಇರೋ ಜಾಗ ಏನಾಗಿದೆ ಅಂದರೆ ರಸ್ತೆಗೆ ಹೊರಟೋಗಿದೆ, ಹೈವೇಗೆ ಎಲ್ಲೂ ಜಾಗ ಇಲ್ಲ. ನೀವೇನಾದರೂ ಮಾಡಿ, ನೀವು ನಮ್ಮ ಸಪೋರ್ಟ್ ಇರ್ತೀವಿ, ನಾವು ಕಮಿಟಿಯೆಲ್ಲ ಸೇರಿಕೊಂಡು ನೀವು ಮುಂದೆ ನಿಂತ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ನೀವು ಜಾಗ ಮಂಜೂರು ಮಾಡಿ ಎಲ್ಲ ಮಾಡೋಣ ಅಂತೇಳಿ ಎಲ್ಲ ಸಹಕಾರ ಮಾಡಿದ್ರು. ಆಮೇಲೆ ಏನು 15 ಫೈನಾನ್ಸಲ್ಲಿ ಕೂಡ ಎಲ್ಲ ಸದಸ್ಯರು ಸೇರಿ ಒಕ್ಕೋರ್ಲಿಂದ ನಾವು ಕೇಳಿದಾಗ ಒಂದು ಸಮಿತಿಯಲ್ಲಿ ಮೀಟಿಂಗ್ ಮಾಡಿ ಈ ಥರ ಬಿಲ್ಡಿಂಗ್ ನಮ್ಮ ಇದರಲ್ಲಿ ಕಟ್ಟೋಣ ನಾವು ಅಂತ ಕೇಳ್ಕೊಂಡಾಗ ಯಾರೂ ಒಂದು ಮಾತು ಕೂಡ ಮಾತಾಡದೆ ನಮಗೆ ಗೌರವ ಕೊಟ್ಟು ನೀವು ಎಲ್ಲ ವ್ಯವಸ್ಥೆ ಮಾಡಿರಿ. ಇವತ್ತು ಈಗಿನ 15 ಫೈನಾನ್ಸು 15ನೇ ಹಣಕಾಸು ಯೋಜನೆಯಲ್ಲಿರುವಂಥ ಅಮೌಂಟನ್ನು ಯಾರೊಬ್ಬ ಸದಸ್ಯರೂ ಸಹ ಒಂದು ಮಾತಾಡದೆ ಪಂಚಾಯತ್ ಬಿಲ್ಡಿಂಗ್ ಕಟ್ಟೋದಕ್ಕಾಗಿ ಕಾಯ್ದಿರಿಸಿ ಅಂತ ಹೇಳ್ಬಿಟ್ಟು. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.